ಇದು ಕನ್ನಂಬಾಡಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇದು ಕೃಷ್ಣರಾಜಸಾಗರ ಹಿನ್ನೀರಿನ ದಡದಲ್ಲಿರೋ 12ನೇ ಶತಮಾನದ ಹೊಯ್ಸಳ ವಾಸ್ತುಶಿಲ್ಪದ ಅದ್ಭುತ ದೇವಾಲಯವಾಗಿದ್ದು, KRS ಅಣೆಕಟ್ಟು ನಿರ್ಮಾಣದ ನಂತರ ಹಲವು ದಶಕಗಳ ಕಾಲ ಮುಳುಗಡೆಯಾಗಿತ್ತು. ಆದರೆ ಗೋಡೆ ಫೌಂಡೇಶನ್ನಿಂದ ಕಲ್ಲಿನಿಂದ ಕಲ್ಲನ್ನು ಜೋಡಿಸಿ ಪುನಃ ನಿರ್ಮಿಸಲ್ಪಟ್ಟು ಪ್ರಸ್ತುತ ಕನ್ನಂಬಾಡಿಯಲ್ಲಿ ಸುಂದರವಾಗಿ ನಿಂತಿದೆ. ವಿಷ್ಣುವಿನ ವೇಣುಗೋಪಾಲ ರೂಪಕ್ಕೆ ಸಮರ್ಪಿತವಾಗಿದೆ. ಇದು ಯಾವ ರೀತಿ ಪುನರುತ್ಥಾನವಾಯಿತು ಅನ್ನೋದರ ಬಗ್ಗೆ ಹೇಳ್ತೀನಿ. 12ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದಂಥ ಈ ಹೊಯ್ಸಳರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಬಹಳ ಸುಂದರವಾಗಿದೆ. ಇದು 1930ರ ದಶಕದಲ್ಲಿ ಕನ್ನಂಬಾಡಿ ಕಟ್ಟೋವಾಗ ಈ ಹಳೆಯ ಕನ್ನಂಬಾಡಿ ಗ್ರಾಮದೊಂದಿಗೆ ಈ ದೇವಸ್ಥಾನ ಕೂಡ ಮುಳುಗೋಗಿತ್ತು. ನಿವಾಸಿಗಳಿಗೆ ಹೊಸ ಗ್ರಾಮ ನಿರ್ಮಿಸಲಾಯಿತು. 2000 ದಶಕದಲ್ಲಿ ಗೋಡೆ ಫೌಂಡೇಶನ್ ದೇವಸ್ಥಾನವನ್ನು ಕಲ್ಲಿನಿಂದ ಕಲ್ಲನ್ನು ಎಣಿಸಿ ವಿಂಗಡಿಸಿ ಮರು ನಿರ್ಮಾಣ ಮಾಡಿದೆ. ಇಲ್ಲಿ ಹೊಯ್ಸಳ ಶೈಲಿಯ ಕೆತ್ತನೆಗಳು, ಕಲ್ಲಿನ ಕಂಬಗಳು ಇವೆ. ವೇಣುಗೋಪಾಲ ಕೊಳಲು ನುಡಿಸುತ್ತಿರುವ ಶ್ರೀಕೃಷ್ಣನಿದ್ದಾನೆ. ಒಂದು ವಿಶಿಷ್ಟತೆ ಏನು ಅಂದರೆ, ನೀರಿಂದ ಹೊರಬಂದು ಪುನಃ ಸ್ಥಾಪನೆಗೊಂಡ ದೇವಸ್ಥಾನವಾಗಿ KRS ಹಿನ್ನೀರಿನ ಅಂಚಿನಲ್ಲಿ ನಿಂತಿದೆ ಮತ್ತು ಹಂಪೆಯ ರಥದ ಪ್ರತಿರೂಪನ ಕೂಡ ಇಲ್ಲಿ ನಿರ್ಮಿಸಲಾಗಿದೆ. ಸ್ಥಳ ಮತ್ತು ಭೇಟಿ ಯಾವ ರೀತಿ ಇಲ್ಲಿಗೆ ಹೋಗ್ಬೋದು? ಹೊಸ ಕನ್ನಂಬಾಡಿ KRS ಅಣೆಕಟ್ಟು ಮೈಸೂರಿಂದ ಸುಮಾರು 30-35 ಕಿಲೋಮೀಟರ್ ದೂರದಲ್ಲಿದೆ. ಉತ್ತಮ ಸಮಯ ಇಲ್ಲಿಗೆ ಹೋಗೋದಕ್ಕೆ ಸಂಜೆ ಹೊತ್ತಿನಲ್ಲಿ ಹಿನ್ನೀರಿನ ನೋಟ ಮತ್ತು ಸೂರ್ಯಾಸ್ತ ನೋಡೋದಕ್ಕೆ ಬಹಳ ಸುಂದರವಾಗಿರುತ್ತೆ. ಇಲ್ಲಿಗೆ ಹೋಗಬೇಕಾದ್ರೆ ಸಾಂಪ್ರದಾಯಿಕ ಉಡುಗೆನ ಹಾಕ್ಕೊಂಡು ಹೋದರೆ ಸಾಕು. ಇದು ಇತಿಹಾಸ, ವಾಸ್ತುಶಿಲ್ಪ ಮತ್ತು ಪ್ರಕೃತಿಯ ಸಂಗಮವಾಗಿ ಪ್ರವಾಸಿಗರಿಗೆ ಮತ್ತು ಭಕ್ತರಿಗೆ ಶಾಂತಿಯುತ ಅನುಭವ ನೀಡುತ್ತದೆ. ತಪ್ಪದೆ ಹೋಗಿ ಬನ್ನಿ.